ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ರಾಜಣ್ಣವರನ್ನು ಇವತ್ತು ಜಾತ್ಯತೀತವಾಗಿ ನಮ್ಮ ಸಮುದಾಯದ ನಾಯಕರು ನಾವೆಲ್ಲರೂ ಕೂಡ ರಾಜೀವ್ಗೌಡರು, ನಾನು, ಜನಾರ್ದನ್ ರೆಡ್ಡಿಯವರು, ನಮ್ಮ ಶರಣವರು, ನಮ್ಮ ಬೆಳದಾಲವರು, ನಮ್ಮ ಉಪಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣವರು, ದಳೇಶ್ವರಿ ಬಸವರಾಜ ಶರಣವರು, ನಾಗರಾಜ್ ಅವರು ಎಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೀವಿ. ರಾಜಣ್ಣವರೇ, ನಾವು ನಿಮ್ಮ ರಾಜೀನಾಮೆಯನ್ನು ತಗೊಂಡಿದ್ದಾರೆ, ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಇಡೀ ಸಮಾಜ ರಾಜಣ್ಣವ್ರ ಜೊತೆಲಿ ನಿಲ್ತೀವಿ. ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ನಿಲ್ತೀವಿ. ನಾವೆಲ್ಲರೂ ಕೂಡ ರಾಜಣ್ಣವ್ರ ಜೊತೆಲಿ. ಇವತ್ತು ರಾಜಣ್ಣವ್ರು ನಾನು ಅವ್ರು ಮಾಡಿದಂತ ಯಾವುದೇ ತಪ್ಪಿಲ್ಲದ್ರು ಕೂಡ ಸತ್ಯವನ್ನು ಹೇಳಿದಕ್ಕೋಸ್ಕರವಾಗಿ ಅವ್ರು ಏನು ವಜಾ ಮಾಡಿದಾರೋ, ಇವತ್ತು ಸರ್ಕಾರದಲ್ಲಿ ಯಾವುದು ಕೂಡ ವಜಾ ಮಾಡಂತ ತೀರ್ಮಾನಗಳು ಯಾರು ತಗೊಂಡಿಲ್ಲ. ನಾವು ನೋಡ್ತಾ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ವಜಾ ಮಾಡಂತ ಕೆಲಸ ಮಾಡಿದ್ರು. ಅವತ್ತು ದೇವರಾಜ ಅರಸರು ಕೂಡ ಇದೇ ರೀತಿಯಲ್ಲಿ ಅಪಮಾನ ಮಾಡಂತ ಕೆಲಸ ಮಾಡಿದ್ರು. ಅದೇ ರೀತಿ ನಮ್ಮ ಸಮುದಾಯದ ನಾಯಕರಾದಂತ ರಾಜಣ್ಣವರು ಕೂಡ ಇದೆ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಮಾಡಂತ ಕೆಲಸ ಮಾಡಿದಾರ. ನಿರಂತರವಾಗಿ ನಮಗ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದಾರ. ಇವತ್ತು 2 ವರ್ಷಗಳ ಕಾಲ ನಿರಂತರವಾಗಿ ಮೋಸ ಮಾಡ್ತಾ ಇದಾರೆ ಈ ಸರ್ಕಾರ. ಎಲ್ಲ ವಿಶೇಷವಾಗಿ ನಮ್ಮ ಸಮುದಾಯ ಅವರಿಗೆ ಇವತ್ತು ದೊಡ್ಡ ಅನ್ಯಾಯವನ್ನು ಮಾಡಂತ ಕೆಲಸ ಮಾಡ್ತಾ ಇದಾರ. ಅದಕ್ಕೋಸ್ಕರ ರಾಜಣ್ಣವರೇ, ನೀವು ಹೆದರಬೇಡ್ರಿ. ನಿಮ್ಮ ಜೊತೆಲಿ ಗೌಸಿದ್ದಪ್ಪಣ್ಣವ್ರ ಅವ್ರ ಕುಟುಂಬದ್ದು ಇದೆ. ನಮ್ಮೆಲ್ಲ ಪಕ್ಷಾತೀತವಾಗಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಇದೀವಿ. ಇಡೀ ಸಮುದಾಯ ನಿಮ್ಮ ಜೊತೆಲಿ ಇರ್ತೀವಿ. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಬರ್ರಿ. ದಯವಿಟ್ಟು ರಾಜಣ್ಣರೇ, ನೀವು ನಿಮ್ಮ ಮಗ ನೀವು ಭಾರತೀಯ ಜನತಾ ಪಾರ್ಟಿ ಬರ್ರಿ. ನಾನು ಶಿವನಗೌಡರು, ನಮ್ಮ ರಾಜೀವ್ಗೌಡರು, ನಮ್ಮೆಲ್ಲ ನಾಯಕರು ನಮಗೇನು ಗೌರವ ಸಿಗ್ತಾ ಇತ್ತನೋ ನಮ್ಮ ಹೇಮಲತಾ ನಾಯಕರು ಎಲ್ಲರೂ ಕೂಡ ಸೇರಿ ನಮಗಿನ್ನ ಜಾಸ್ತಿ ಗೌರವ ಕೊಡಂತ ಕೆಲಸ ಮಾಡ್ತೀವಿ. ನಿಮಗೆ ಸ್ವಾಗತವನ್ನು ಕೂಡ ಮಾಡಂತ ಕೆಲಸ ಮಾಡ್ತೀವಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಗೌಸಿದ್ದಪ್ಪಣ್ಣವರು ತಂದೆಯವರು ಇವತ್ತೇನು ಹತ್ಯೆ ಆದಂತ ಗೌಸಿದ್ದಪ್ಪನ ತಂದೆಯವರು ಲಿಂಗಜ್ಜ ಅವರು, ಅವ್ರ ತಾಯಿ ಅವ್ರ ಮನೆಗೆ ಹೋಗಿದ್ದೆ. ಅವ್ರ ತಾಯಿ ಕಣ್ಣೀರಲ್ಲಿ ಅವತ್ತು ಕಣ್ಣೀರನ್ನು ಸುರಿಸಿ ಇವತ್ತಿನ ತನಕ ಕೂಡ ಅಳ್ತಾ ಇದ್ದಾಳ. ನನ್ನ ದುಡಿಯೋ ಮಗ ಕಳ್ಕೊಂಡಿರ್ ನಾನು, ನನ್ನ ತಂಗಿದಳ ಮದುವೆ ಮಾಡಕ್ ಆಗ್ತಾ ಇಲ್ಲ, ನಮ್ಮ ಸಂಸಾರವನ್ನು ಸಾಕ್ಸೋಕ್ ಆಗ್ತಾ ಇಲ್ಲ. ಈ ತಾಯಿ ಕಣ್ಣೀರು ಯಾವತ್ತೊಂದು ಒಂದು ದೊಡ್ಡ ಶಾಪ ಆಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷ ನಿರ್ಲಕ್ಷ್ಯದಿಂದಾನೇ ಇವತ್ತು ಅವ್ರ ಮಗ ಏನು ಹತ್ಯೆ ಆಗಿದನೋ ಖಂಡಿತವಾಗಿ ಈ ತಾಯಿ ಶಾಪ ಬಹಳ ದೊಡ್ಡ ಪರಿಣಾಮ ಆಗುತ್ತೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.